ಸರ್, ಈಗ 2.5 ವರ್ಷ ಆಗಿದೆ ಸರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಇನ್ನು 2.5 ವರ್ಷ ಇದೆ. ಈ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಈ ಜಿಲ್ಲೆಯವ್ರಿಗೆ CM ಅವಕಾಶ ಸಿಗುತ್ತಾ, CM ಆಗ್ತಾರಾ ಅಂತೇಳಿ? CM ಆಗ್ತಾರೆ ಅಂದರೆ CM ಆಗಲೇಬೇಕಾಗಿತ್ತು. ಈಗ ಸರ್ಕಾರದವ್ರು ಆಡ್ತಾಯಿರೋ ಆಟಕ್ಕೆ ನೋಡಿದ್ರೆ ಯಾಕೆ ಗ್ಯಾರಂಟಿ ಇಲ್ಲ, ಹೇಳೋಕ್ಕಾಗೋದಿಲ್ಲ. ಸರ್, ನೀವೇನು ಹೇಳ್ತೀರಿ ಸರ್? ಇಲ್ಲಿ ಕೇಳಿ, ಇದು ಏನಾಗಿದೆ ಅಂದರೆ ಕಾಂಗ್ರೆಸ್ಸು ಇದು ಬರೀ ಬಡಾಯಿ ಕಾಂಗ್ರೆಸ್ ಆಗೋಗಿದೆ. ಬಡಾಯಿ ಒಳಗೆ ಲಡಾಯಿ ನಡೀತಾ ಇದೆ, ಒಳಗೆ ಲಾಟ್ರಿ, ಕೈಯಲ್ಲಿ ಬ್ಯಾಟ್ರಿ, ಇಷ್ಟೇ ಇರೋದು ಬಂಡವಾಳ. ಇದರಲ್ಲಿ ಲಡಾಯಿ ಬಡಾಯಿ, ಕೈಯಲ್ಲಿ ಒಳಗೆ ಜೋಬಲ್ಲಿ ಲಾಟ್ರಿ, ಕೈಯಲ್ಲಿ ಬ್ಯಾಟ್ರಿ, ಇಷ್ಟರಲ್ಲಿ ನಡೀತಾ ಇದೆ. ಮತ್ತು ಎರಡನೇದಾಗಿ ಎಲ್ಲ ಘೋಷ ವ್ಯವಹಾರ ಇದು. ಇದರಲ್ಲಿ ಒಳಗೆ ಸತ್ಯಾಂಶದ್ದು ಏನೂ ಇಲ್ಲ, ಎಲ್ಲ ಘೋಷ. ಬಟ್ಟೆ ಮುಚ್ಕೊಂಡು ಒಳಗಡೆ ನಂದೇನು ಅದೇ ಅಂತ ಸೆಂಟ್ರಲ್ನಲ್ಲಿ ರಾಹುಲ್ಲು ಅವರು ಸೆಂಟ್ರಲ್ನವರು ಹೇಳ್ಕೊಂಡು ಕಾಲ ಆಗ್ತಾಯಿದ್ದಾರೆ. ಅಂದರೆ ಈ ಅವಧಿಯಲ್ಲೂ ಅಷ್ಟೇ, ಇದಿಷ್ಟೇ. ಇನ್ನು ಇದೆಲ್ಲ ಸೀಕ್ರೆಟೇ, ಪ್ರತಿಯೊಂದು ಸೀಕ್ರೆಟೇ. ಒಳಗೆ ಲಾಟ್ರಿ, ಮೇಲೆ ಬ್ಯಾಟ್ರಿ ಗೊತ್ತಾಯ್ತೆ. ಒಳಗೇನು ಬಂಡವಾಳ ಇಲ್ಲ. ಇದು ಏನು ಗುದ್ದಾಟ ಅಂದರೆ ಮುಸ್ಕೊಂಡು ಗುದ್ದಾಟ. ನಮಗೆ ಅಭಿಮಾನ ಇದೆ ಡಿ.ಕೆ. ಶಿವಕುಮಾರ್. ಇವತ್ತಲ್ಲ ನಾಳೆ ಅವರು CM ಆಗಲೇಬೇಕು, ಹಾಗೆ ಆಗ್ತಾರೆ. ಸ್ವಲ್ಪ ತಡ ಆಗ್ಬೋದು, ಸ್ವಲ್ಪ ಏನೇನೋ ಅವರು ರಾಜೀನಾಮೆ ಕೊಡಬೇಕು, ಅವ್ರು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ತಡ ಆಗ್ತಿದೆ. ಆದರೂ ಯಾಕೆಂದರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರು ತುಂಬ ಶ್ರಮ ಹಾಕಿದ್ದಾರೆ. ಎಲ್ಲ ರೀತಿಯಿಂದನೂ, ಆರ್ಥಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಎಲ್ಲ ರೀತಿಯಿಂದನೂ ಪಕ್ಷನ ಸಂಘಟನೆ ಮಾಡಿ ಅವರು ಅಧಿಕಾರಕ್ಕೆ ತಗೊಬರೋದ್ರಿಗೆ ಬಹಳ ಪ್ರಮುಖವಾದ ಪಾತ್ರವನ್ನು ಅವ್ರು ವಹಿಸಿದ್ದಾರೆ ಸರ್. ಅದರಿಂದ ಅವರು CM ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ. ನನಗೆ ಒಂದು ಟೀ ಶಾಪ್ ಹತ್ರ ಇದ್ದೀನಿ, ಇಲ್ಲಿ ಸಾಕಷ್ಟು ಜನರಿದ್ದಾರೆ. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗುತ್ತಾ, ಸಿಕ್ಕಿದ್ರೆ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವ್ರನ್ನ ಅಭಿಪ್ರಾಯ ಕೇಳುವಂಥ ಕೆಲಸ ಮಾಡೋಣ. ಸರ್, ಈಗ 2.5 ವರ್ಷ ಆಗಿದೆ ಸರ್ ಕಾಂಗ್ರೆಸ್ ಸರ್ಕಾರ. ಈ 2.5 ವರ್ಷ ಈ ಬಾರಿ ಈ ಜಿಲ್ಲೆಯ ಮಗ ಡಿ.ಕೆ. ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ, CM ಆಗ್ತಾರಾ ಅಂತೇಳಿ? ಕೊಡಬೇಕು. ಕೊಡಲಿಲ್ಲ ಅಂದರೆ ನೆಕ್ಸ್ಟು ಕಾಂಗ್ರೆಸ್ ಸರ್ವನಾಶ ಆಗೋಯ್ತದೆ. ಎಲ್ಲ ಅವರೇ ಮಾಡಬೇಕು ಅಂದಮನೆ. ಇನ್ನು ಎಲ್ಲ ಹಿಂದುಳಿದವ್ರಿಗೆ ಬೇಕು ಅಂದ್ರೆ ಇನ್ನು ಗೌಡ್ರಿಗೆ ಏನು ಬೇಡವೆ? ಅವರು ಕಷ್ಟ ಬಿದ್ದು ಬೇಕಾದಷ್ಟು ದುಡ್ದವ್ರೆ, ಅವ್ರಿಗೂ 2.5 ವರ್ಷ ಕೊಡಬೇಕು ಮಾತು ಪ್ರಕಾರ. ಕೊಡಲಿಲ್ಲ ಅಂದರೆ ಇನ್ನು ಕಾಂಗ್ರೆಸ್ಸು ಬಿಹಾರದಲ್ಲಾದಂಗೆ ಇಲ್ಲೂ ಸರ್ವನಾಶ ಆಗೋಯ್ತದೆ. ಸರ್, ಆಗಬೇಕು ಅಂತ ನಮಗೆ ವಿಶ್ವಾಸ. ಆದರೆ ಪಾಪ ಅವರು ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಇಷ್ಟೊಂದು ತೊಂದರೆ ಮೋಸ ಮಾಡಬಾರ್ದು. ಹೈಕಮಾಂಡು ಗಮನ ಹರಿಸ್ಬೇಕು, ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕು. ಇಲ್ಲ ಅಂದರೆ ನೆಕ್ಸ್ಟು ಇವ್ರು ಹೇಳ್ದಂಗೆ, ನಮ್ಮ ಸ್ನೇಹಿತರು ಹೇಳ್ದಂಗೆ, ಒಕ್ಕಲಿಗ ಸಮುದಾಯ ಯಾವ ಕಾರಣಕ್ಕೂ ಕಾಂಗ್ರೆಸ್ ಓಟ್ ಹಾಕಲ್ಲ. ಈಗ ಡಿ.ಕೆ. ಶಿವಕುಮಾರ್ಗೆ ಪಾಪ ಸಾವಿರಾರು ಕೋಟಿ ಖರ್ಚು ಮಾಡಿ ಅವನು ಎಲ್ಲ MLAಗಳನ್ನ ಗೆಲ್ಸ್ಕೊಂಡು ಸಿದ್ದರಾಮಯ್ಯನ ಕುಂಡಿಸವನೆ. ಅವನು ಎಲ್ಲಿದ್ದ ಸಿದ್ದರಾಮಯ್ಯ? ದೇವೇಗೌಡ ಇದ್ದ. ದೇವೇಗೌಡ ಬಂದು ಕಾಂಗ್ರೆಸ್ಸಿಗೆ ಬಂದ ಅಲ್ವಾ? ದೇವೇಗೌಡ ಇದ್ದು ಕಾಂಗ್ರೆಸ್ಸಿಗೆ ಬಂದವನೇ. ಅವ್ರು ಕೊಡದೆ ಇನ್ಯಾರು ಕೊಟ್ಟರು? ಸಾವಿರಾರು ಕೋಟಿ ಖರ್ಚು ಮಾಡವ್ರೆ ಅಲ್ವಾ ಡಿ.ಕೆ. ಶಿವಕುಮಾರ್ ಅವರು. ಇವನೇನು ಮಾಡಿದವರು? ಸಿದ್ದರಾಮಯ್ಯರು ಮಾತನಾಡಿ ನಡ್ಕೋಬೇಕು.